ಅಶೋಕ್ ಮೊದಲು ಅವರ ಕುರ್ಚಿ ಉಳಿಸಿಕೊಳ್ಳಲಿ, ದೆಹಲಿಯಲ್ಲಿ ಯಾಕೆ ಕುಳಿತಿದ್ರು ಆರ್ ಅಶೋಕ್ ಹಾಗಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಒಳಗೆ ಅವರ ಕುರ್ಚಿನೇ ಬದಲಾವಣೆ ಆಗಬಹುದು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಬ್ಬರ ಕುರ್ಚಿ ಬಗ್ಗೆ ಅಶೋಕ್ ಮಾತನಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್. ಯಾರು ಆರ್ ಅಶೋಕ್ ಅವ್ರ ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು. ಬಹುಶಃ ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ತಮ್ದು ಅವ್ರದೇ ನೆಲೆಯಿಲ್ಲ, ಬೇರೆ ಅವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಬೆಳವಣಿಗೆ ನಿಜ ಯಾವುದು ಯಾವ ರೀತಿ ಅಂತದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋಹ, ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ, ಸಿಡಬ್ಲ್ಯೂಸಿ ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ಆರ್ ಅಶೋಕ್ ಮೊದಲು ಅವರ ಕುರ್ಚಿ ಉಳಿಸಿಕೊಳ್ಳಲಿ, ದೆಹಲಿಯಲ್ಲಿ ಯಾಕೆ ಕುಳಿತಿದ್ರು ಆರ್ ಅಶೋಕ್ ಹಾಗಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಒಳಗೆ ಅವರ ಕುರ್ಚಿನೇ ಬದಲಾವಣೆ ಆಗಬಹುದು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಬ್ಬರ ಕುರ್ಚಿ ಬಗ್ಗೆ ಅಶೋಕ್ ಮಾತನಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್. ಯಾರು ಆರ್ ಅಶೋಕ್ ಅವ್ರ ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು. ಬಹುಶಃ ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ತಮ್ದು ಅವ್ರದೇ ನೆಲೆಯಿಲ್ಲ, ಬೇರೆ ಅವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಬೆಳವಣಿಗೆ ನಿಜ ಯಾವುದು ಯಾವ ರೀತಿ ಅಂತದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋಹ, ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ, ಸಿಡಬ್ಲ್ಯೂಸಿ ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ಆರ್ ಅಶೋಕ್ ಮೊದಲು ಅವರ ಕುರ್ಚಿ ಉಳಿಸಿಕೊಳ್ಳಲಿ, ದೆಹಲಿಯಲ್ಲಿ ಯಾಕೆ ಕುಳಿತಿದ್ರು ಆರ್ ಅಶೋಕ್ ಹಾಗಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಒಳಗೆ ಅವರ ಕುರ್ಚಿನೇ ಬದಲಾವಣೆ ಆಗಬಹುದು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಬ್ಬರ ಕುರ್ಚಿ ಬಗ್ಗೆ ಅಶೋಕ್ ಮಾತನಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್. ಯಾರು ಆರ್ ಅಶೋಕ್ ಅವ್ರ ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು. ಬಹುಶಃ ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ತಮ್ದು ಅವ್ರದೇ ನೆಲೆಯಿಲ್ಲ, ಬೇರೆ ಅವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಬೆಳವಣಿಗೆ ನಿಜ ಯಾವುದು ಯಾವ ರೀತಿ ಅಂತದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋಹ, ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ, ಸಿಡಬ್ಲ್ಯೂಸಿ ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ಆರ್ ಅಶೋಕ್ ಮೊದಲು ಅವರ ಕುರ್ಚಿ ಉಳಿಸಿಕೊಳ್ಳಲಿ, ದೆಹಲಿಯಲ್ಲಿ ಯಾಕೆ ಕುಳಿತಿದ್ರು ಆರ್ ಅಶೋಕ್ ಹಾಗಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಒಳಗೆ ಅವರ ಕುರ್ಚಿನೇ ಬದಲಾವಣೆ ಆಗಬಹುದು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಬ್ಬರ ಕುರ್ಚಿ ಬಗ್ಗೆ ಅಶೋಕ್ ಮಾತನಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್. ಯಾರು ಆರ್ ಅಶೋಕ್ ಅವ್ರ ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು. ಬಹುಶಃ ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ತಮ್ದು ಅವ್ರದೇ ನೆಲೆಯಿಲ್ಲ, ಬೇರೆ ಅವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಬೆಳವಣಿಗೆ ನಿಜ ಯಾವುದು ಯಾವ ರೀತಿ ಅಂತದ್ದು ಯಾವುದೂ ಕೂಡ ಇಲ್ಲ.
ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋಹ ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ CWC ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ದಸರಾ ಆರ್ ಅಶೋಕ್ ಮೊದಲು ಅವರ ಕುರ್ಚಿ ಉಳಿಸಿಕೊಳ್ಳಲಿ, ದೆಹಲಿಯಲ್ಲಿ ಯಾಕೆ ಕುಳಿತಿದ್ರು ಆರ್ ಅಶೋಕ್? ಹಾಗಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಒಳಗೆ ಅವರ ಕುರ್ಚಿನೇ ಬದಲಾವಣೆ ಆಗಬಹುದು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಬ್ಬರ ಕುರ್ಚಿ ಬಗ್ಗೆ ಅಶೋಕ್ ಮಾತನಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್. ಯಾರು ಆರ್ ಅಶೋಕ್? ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ. ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ತಮ್ಮದು ಅವ್ರದೇ ನೆಲೆಯಿಲ್ಲ, ಬೇರೆಯವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಯಾವುದು ಯಾವ ರೀತಿ ಅಂತದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋಹ ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ CWC ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ದಸರಾ ಆರ್ ಅಶೋಕ್ ಮೊದಲು ಅವರ ಕುರ್ಚಿ ಉಳಿಸಿಕೊಳ್ಳಲಿ, ದೆಹಲಿಯಲ್ಲಿ ಯಾಕೆ ಕುಳಿತಿದ್ರು ಆರ್ ಅಶೋಕ್? ಹಾಗಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಒಳಗೆ ಅವರ ಕುರ್ಚಿನೇ ಬದಲಾವಣೆ ಆಗಬಹುದು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಬ್ಬರ ಕುರ್ಚಿ ಬಗ್ಗೆ ಅಶೋಕ್ ಮಾತನಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್. ಯಾರು ಆರ್ ಅಶೋಕ್? ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ. ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ತಮ್ಮದು ಅವ್ರದೇ ನೆಲೆಯಿಲ್ಲ, ಬೇರೆಯವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಯಾವುದು ಯಾವ ರೀತಿ ಅಂತದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋಹ ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ CWC ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ದಸರಾ